ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿ ಫೈಟ್ ಜೋರಾಗಿ ನಡೀತಾ ಇದೆ. ಆರದ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ದ್ವೇಷದ ರಾಜಕೀಯ. ಬೆಳಗಾವಿ ರಾಜಕೀಯದಲ್ಲಿ ರಮೇಶ್ ಕತ್ತಿ ಪೋಸ್ಟ್ ಸಂಚಲನ. ಯಮಕನಮರಡಿ ಮತಕ್ಷೇತ್ರದ ಜನರಲ್ಲಿ ವಿನಂತಿ, ನಿಮ್ಮೊಂದಿಗೆ ನಾನಿದ್ದೇನೆ, ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸಿ, ಯಾವುದೇ ಕಾರಣಕ್ಕೂ ಎದೆಗುಂದದಂತೆ ರಮೇಶ್ ಕತ್ತಿ ಪೋಸ್ಟ್ ಹಾಕಿರೋರು. ಜಾಲತಾಣದಲ್ಲಿ ಇದೊಂದು ಪೋಸ್ಟ್ ಬಗ್ಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ರಮೇಶ್ ಕತ್ತಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಈ ಪೋಸ್ಟ್ನ ಮುಖಾಂತರವಾಗಿ 2028ಕ್ಕೆ ಯಮಕನಮರಡಿ ಮತಕ್ಷೇತ್ರದಲ್ಲಿ ಉತ್ತರ ಕೊಡ್ತೇವೆ. ಯಮಕನಮರಡಿ ಮೇಲೆ ನಮಗೆ ವಿಶೇಷವಾದಂಥ ಪ್ರೀತಿ ಅನ್ನೋದು ಇದೆ. ವಿಶೇಷ ಪ್ರೀತಿಯಲ್ಲಿ ಬಹಳ ಅರ್ಥಗಳಿದೆ. 2028 ನಿಮಗೆ ಗೊತ್ತಾಗತ್ತೆ. ಅದು ಯಾರ ಮತಕ್ಷೇತ್ರ ಅಂತ ತಲೆ ಕೆಡಿಸ್ಕೊಳ್ಬಾರ್ದು. ಹುಕ್ಕೇರಿ ನಮ್ಮ ಪಟ್ಟದ ರಾಣಿ, ಯಮಕನಮರಡಿ ನಮ್ಮ ಪ್ರೀತಿಯ ರಾಣಿ. ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಹಾಕಿದ್ದೀನಿ. ಅದು ನಿರಂತರವಾಗಿ ಮೊದಲಿಂದು ವಿಶೇಷ ಪ್ರೀತಿ ಐತಿ, ಇನ್ನು ಮುಂದೆ ವಿಶೇಷ ಪ್ರೀತಿ ಇರ್ತೈತಿ. ವಿಶೇಷ ಪ್ರೀತಿಯಾಗಿ ನಾವು ಭಾಳ ನಮೂನಿ ಇದಾವು. ಅದನ್ನು ಬರುವಂಥ ದಿನಮಾನದಾಗ ನಾವು 28ರಾಗ ತಮಗೆ ಗೊತ್ತಾಗೈತಿ. ಅಲ್ಲ, ನಮ್ಮ ಕಾರ್ಯಕರ್ತರಿಗೆ ನಾವು ಮನೋಬಲ ತುಂಬುವಂಥ ಒಂದು ಕೆಲಸ ಪಕ್ಷದ ಕಾರ್ಯಕರ್ತನಾಗಿ ಆ ನಿಟ್ಟಿನಲ್ಲಿ ಒಂದು ಮನೋಬಲ ತುಂಬುವಂಥ ಒಂದು ಸ್ಟೇಟಸ್ ಹಾಕಿದ್ದೀನಿ. ಅದು ನಿರಂತರವಾಗಿ, ಅದೇನು ಹೊಸ ನಿಮಗೆ ಹೇಳಬೇಕಾಗಿಲ್ಲ, ನಿರಂತರವಾಗಿ ಎಲ್ಲ ರಾಜಕೀಯ ಪಕ್ಷಗಳಿಂದ ಆಗ್ತಿರ್ತಕ್ಕಂಥ ಒಂದು ಸಂಗತಿ ಇದು. ಆದರೆ ನಮ್ಮ ಕಾರ್ಯಕರ್ತರಿಗೆ ಅದನ್ನು ಮೇಲಿಂದ ಮೇಲೆ ಅದನ್ನು ಹುರುಪು ತುಂಬುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅದನ್ನ ಸ್ಟೇಟಸ್ ಹಾಕಿದ್ವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಕ್ಷೇತ್ರ ಸರ್, ಅದು ಜಿಲ್ಲಾ ಉಸ್ತುವಾರಿ ಸಚಿವರು ಯಾರ್ದಿದ್ರೆ ನಮಗೆ ಅದೊಂದು ಕ್ಷೇತ್ರ ಅಲ್ಲ. ಈಗ ಮುಖ್ಯಮಂತ್ರಿಗಳು ಯಾರದಾರು, ಶಿವಕುಮಾರ್ ಅದಾರು, ಅವರು ಒಂದು ಕ್ಷೇತ್ರದಿಂದ ಬಂದಂಥ ಶಾಸಕರು. ಅದಕ್ಕೇನು ಅವ್ರದ್ದು ಇವ್ರದ್ದು ಅನ್ನೋಂಥ ಪ್ರಶ್ನೆ ಬರೋಂಗಿಲ್ಲ.